ನಮಸ್ಕಾರ. ಇದನ್ನು ನಾವು 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೇತನ ಆಯೋಗ ರಚನೆ ಈಗ ಆಲ್ರೆಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಆ ಒಂದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿರ್ತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರ್ಥಿಕ ಇಲಾಖೆಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಇದರ ಬಗ್ಗೆ ಸ್ಪಷ್ಟವಾದ ಭರವಸೆಯನ್ನು ಕೊಟ್ಟಿದ್ದರು. ಹಾಗಾಗಿ ಆ ಒಂದು ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳಂಥ ಶ್ರೀಯುತ ಡಾಕ್ಟರ್ ರೇಜೂರವರು ಇದೀಗ ಶನಿವಾರ ಅದಕ್ಕೆ ಅಧಿಕೃತವಾಗಿರ್ತಕ್ಕಂಥ ಒಂದು ಪ್ರಕಟಣೆಯನ್ನು ಹೊರಡಿಸಿದರೆ ಆ ಒಂದು ಪ್ರಕಟಣೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಏನು ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆಯನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಈ ಹೊರಡಿಸಿರ್ತಕ್ಕಂತಹ ಒಂದು ಪ್ರಕಟಣೆಯಲ್ಲಿ ವೇತನ ಎಷ್ಟು ಹೆಚ್ಚಾಗಲಿದೆ, ಹಾಗಾಗಿ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿಗಳು ಯಾವುವು ಮತ್ತು ಎಷ್ಟು ಸ್ಥಾಯಿ ವೇತನ ಶ್ರೇಣಿಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಈ ಒಂದು ನಿನ್ನೆ ಹೊರಡಿಸಿರ್ತಕ್ಕಂತಹ ಒಂದು ಪರಿಷ್ಕೃತ ಪ್ರಕಟಣೆಯಲ್ಲಿ ಒಟ್ಟು 25 ಸ್ಥಾಯಿ ವೇತನ ಶ್ರೇಣಿಗಳನ್ನು ಪ್ರಕಟಣೆ ಮಾಡಲಾಗಿದೆ. ಅಂದರೆ 25 ವೇತನ ಶ್ರೇಣಿಗಳು ಈಗ ಆಲ್ರೆಡಿ ಏನು ವೇತನ ಆಯೋಗ ಶಿಫಾರಸು ಮಾಡಿತ್ತು ಅದಕ್ಕೆ ಅನುಸಾರವಾಗಿ ಅವುಗಳನ್ನು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಂದರೆ ಆ 25 ಸ್ಥಾಯಿ ವೇತನ ಶ್ರೇಣಿಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಹಾಗಾದರೆ 25 ವೇತನ ಶ್ರೇಣಿಗಳು ಅಂದರೆ ಈ ಹಿಂದೆ ಇರ್ತಕ್ಕಂತಹ ವೇತನ ಶ್ರೇಣಿಗಳು ಯಾವುವು ಮತ್ತು ಈಗ ಪರಿಷ್ಕರಣೆ ಆಗಿರ್ತಕ್ಕಂತಹ ವೇತನ ಶ್ರೇಣಿಗಳು ಯಾವುವು ಇಲ್ಲಿ ಗೊತ್ತಾಗ್ತದೆ ತಮಗೆ. ಈ ಪ್ರಸಕ್ತ ವೇತನ ಶ್ರೇಣಿಗಳು ಇಲ್ಲಿ ಇರ್ತಕ್ಕಂತಹ ಪ್ರಸಕ್ತ ವೇತನ ಶ್ರೇಣಿಗಳು, ಈಗ ಪರಿಷ್ಕರಣೆ ಆಗಿರ್ತಕ್ಕಂತಹ ವೇತನ ಶ್ರೇಣಿಗಳು, ಇವು ಮೊದಲೇ ಇರ್ತಕ್ಕಂತಹ ವೇತನ ಶ್ರೇಣಿಗಳಾದರೆ ಇವಾಗ ಇವು ಪ್ರಸ್ತುತ ಈಗ ಬದಲಾವಣೆ ಆಗಿರ್ತಕ್ಕಂಥ ವೇತನ ಶ್ರೇಣಿಗಳು ಈ ಬಲಭಾಗದಲ್ಲಿ ಇರ್ತಕ್ಕವೆ. ಇವು ಹಳೆಯದು, ಇದು ಹೊಸ ವೇತನ ಶ್ರೇಣಿಗಳಿದಾವೆ. ಇವುಗಳನ್ನು ತಾವು ಗಮನಿಸ್ತಾ ಹೋಗಬೇಕಾಗತ್ತೆ. ಉದಾಹರಣೆಗೆ ಒಂದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 17,000ದಿಂದ 28,950 ಬೇಸಿಕ್ ಒಂದು ವೇತನ ಶ್ರೇಣಿ ಇತ್ತು. ಅದು ಈಗ ಎಷ್ಟಾಗಿದೆ ಅಂದರೆ 27,000ದಿಂದ 46,675 ವೇತನ ಶ್ರೇಣಿ ಬದಲಾವಣೆ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ನೀವು ಅವುಗಳನ್ನು ಗಮನಿಸಬೇಕು. ಹೀಗೆ ಪ್ರತಿಯೊಂದು ಸಹಿತ ವೇತನ ಶ್ರೇಣಿಗಳು ಒಟ್ಟು 25 ವೇತನ ಶ್ರೇಣಿಗಳನ್ನು ಶಿಫಾರಸು ಮಾಡಲಾಗಿದೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಗಮನಿಸಬಹುದು, 30,350ರಿಂದ 58,250 ವೇತನ ಶ್ರೇಣಿ ಇತ್ತು. ಈಗ ಎಷ್ಟಾಗಿದೆ ಅಂತಂದರೆ 49,050ರಿಂದ 92,500 ವೇತನ ಶ್ರೇಣಿಗೆ ಬದಲಾವಣೆ ಆಗಿರುತ್ತೆ. ಹೀಗೆ ಒಟ್ಟು 25 ವೇತನ ಶ್ರೇಣಿಗಳನ್ನು ಶಿಫಾರಸು ಮಾಡಿ ಈಗ ಅಧಿಕೃತವಾಗಿ ಆದೇಶ ಆರ್ಥಿಕ ಇಲಾಖೆಯಿಂದ ಹೊರಬಿದ್ದಿರ್ತಕ್ಕಂಥದ್ದು. ಈಗ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಈ ವೇತನವನ್ನು ನಿಗದಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಈಗ ಆಲ್ರೆಡಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ಯಾವ ರೀತಿಯಾಗಿ ಒಂದು ಬೇಸಿಕ್ಕನ್ನು ತಗೊಂಡು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಾವು ಮೂಲ ವೇತನವನ್ನು ನಿಗದಿಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದೀನಿ. ಬಾಕ್ಸ್ನಲ್ಲಿ ಹಾಕ್ತೀನಿ ಅದರ ಒಂದು ಲಿಂಕನ್ನು, ತಾವು ಅದನ್ನು ನೋಡಿ ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಈಗ ಇಲ್ಲಿ 1/7/22ರಲ್ಲಿದ್ದಂತೆ ಒಂದು ಮೂಲ ವೇತನವನ್ನು ತೆಗೆದುಕೊಂಡು ಅದಕ್ಕೆ ಒಂದು 361.704 ಸಂವೇದಿಯಾಗಿರ್ತಕ್ಕಂತಹ ಒಂದು ಲಭ್ಯವಿದ್ದಂಥ 312 ತುಟ್ಟಿ ಭತ್ಯೆ ಅಂದರೆ 31.2 ತುಟ್ಟಿ ಭತ್ಯೆಯನ್ನು ಅಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಬೇಕಾಗತ್ತೆ. ಅದಾದಮೇಲೆ ಇದು 1 ಪಾಯಿಂಟ್. ಎರಡನೇ ಪಾಯಿಂಟ್ ಯಾವುದು ಅಂದರೆ 1/7/22ರಲ್ಲಿ ಲಭ್ಯವಿದ್ದಂಥ ಮೂಲ ವೇತನದ ಮೇಲೆ 27.5% ಫಿಟ್ಮೆಂಟ್ ಅಂತ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈ ಎಲ್ಲ ಒಟ್ಟು ಒಂದು ಆ ಸಂದರ್ಭದಲ್ಲಿ ಇದ್ದಂಥ ಮೂಲ ವೇತನ ಮತ್ತು DAಯಿಂದ ಸಂವೇದಿಯಾಗಿ ಲಭ್ಯವಿದ್ದಂಥ ತುಟ್ಟಿ ಭತ್ಯೆ, ಆಮೇಲೆ 27.5% ತುಟ್ಟಿ ಫಿಟ್ಮೆಂಟನ್ನು, ಇವು ಮೂರನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಟೋಟಲ್ ಮಾಡಿದಾಗ ನಿಮಗೆ ಆವಾಗ ಒಟ್ಟು ವೇತನ ನಿಗದಿಪಡಿಸಲಾಗುತ್ತೆ. ಈ ರೀತಿಯಾಗಿ ನೀವು ನಿಗದಿಪಡಿಸ್ತಕ್ಕಂಥ ಒಂದು ರೀತಿಯನ್ನು ನೋಡ್ಬೋದು. ಇವು ಆಗಸ್ಟ್ 1ರಿಂದ ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳ ಪ್ರಕಾರವಾಗಿ ಕನಿಷ್ಠ ಮತ್ತು ಗರಿಷ್ಠ ಮೂಲ ವೇತನವನ್ನು ಈಗ ಆಲ್ರೆಡಿ ನಿಗದಿಪಡಿಸ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸ್ನೇಹಿತರೆ. ಇಲ್ಲಿ ಒಂದು ಸ್ಪಷ್ಟತೆ ಏನಪ್ಪ ಅಂತಂದರೆ 1/7/2022ಕ್ಕೆ ಪೂರ್ವದಲ್ಲಿ ನಿವೃತ್ತರಾಗಿರ್ತಕ್ಕಂತಹ ಅಥವಾ ಸೇವೆಯಲ್ಲಿದ್ದಾಗ ಮೃತರಾದ ಒಂದು ಸರ್ಕಾರಿ ನೌಕರರು ಇದ್ದರಂದರೆ ಅವರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಗಿನಂತೆ ನಿಗದಿಪಡಿಸಬಹುದು ಆಗಿದೆ. ಅಂದರೆ 1/7/2022ರಲ್ಲಿ ಇದ್ದಂತಹ ಮೂಲ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಅಥವಾ ನಿವೃತ್ತಿ ವೇತನ, 1/7/2022ರಂದು ಲಭ್ಯವಿದ್ದ 31% ತುಟ್ಟಿ ಭತ್ಯೆ, 1/7/2022ರಲ್ಲಿ ಇದ್ದಂತಹ ಒಂದು ವೇತನದ ಮೇಲೆ 27.5% ಫಿಟ್ಮೆಂಟ್ ಸೌಲಭ್ಯ. ಹಿಂಗೆ ಈ ಮೂರನ್ನು ಸಹಿತ ಟೋಟಲ್ ಮಾಡ್ಕೊಂಡು ನೀವೇನು ಮಾಡ್ಕೋಬೇಕಾಗತ್ತೆ, ನೀವು ಟೋಟಲನ್ನು ಕ್ಯಾಲ್ಕುಲೇಷನನ್ನು ಮಾಡ್ಕೋಬೇಕು. ಯಾವುದು 1/7/22ರಲ್ಲಿ ಇದ್ದಂಥ ಮೂಲ ವೇತನ, 1/7/22ರಲ್ಲಿ ಇದ್ದಂಥ ಲಭ್ಯವಿದ್ದಂತಹ 31% ತುಟ್ಟಿ ಭತ್ಯೆ, ಅವಕ್ಕೆ ಕ್ಯಾಲ್ಕುಲೇಷನ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗತ್ತೆ. 27.5% ಫಿಟ್ಮೆಂಟ್ ಸೌಲಭ್ಯ. ಈ ಮೂರನ್ನು ಟೋಟಲ್ ಮಾಡ್ಕೊಂಡ್ರೆ ನಿಮ್ಮ ಕುಟುಂಬ ನಿವೃತ್ತಿ ಪಿಂಚಣಿಯನ್ನು ಇಲ್ಲಿ ನಿಗದಿಪಡಿಸ್ಬೋದು. ಅದಾದಮೇಲೆ ಇಲ್ಲಿ ಒಟ್ಟು ಅವೆಲ್ಲ ಆದಮೇಲೆ ಕನಿಷ್ಠ 13,500ಕ್ಕಿಂತ ಕಡಿಮೆ ಇರಬಾರ್ದು, ಗರಿಷ್ಠ 1,20,600ಕ್ಕಿಂತ ಗರಿಷ್ಠತೆ ಇರಬಾರ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ
ಮಾಹಿತಿಯನ್ನು ಮೊನ್ನೆ ನಡೆದಂಥ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಮತ್ತಷ್ಟು ಏನು ಪರಿಷ್ಕರಣೆ ಏನು ಇದ್ದಾವೆ ಅಂತಂದರೆ, ವೇತನ ಸಂಬಂಧಿತ ಭತ್ಯೆಗಳಾದಂಥ ಮನೆ ಬಾಡಿಗೆ ಭತ್ಯೆ, ನಗರ ಪರಿಹಾರ ಭತ್ಯೆ ಮತ್ತು ವೈದ್ಯಕೀಯ ಭತ್ಯೆಗಳನ್ನು ಸಹಿತ ಪರಿಷ್ಕರಣೆ ಶಿಫಾರಸು ಮಾಡಲಾಗಿದೆ. ಮತ್ತು ಪರಿಷ್ಕೃತವಾಗಿರ್ತಕ್ಕಂಥ ವೇತನ ಮತ್ತು ಪರಿಷ್ಕೃತ ಪಿಂಚಣಿಯಲ್ಲಿ ತುಂಟಿ ಭತ್ಯೆ ಲೆಕ್ಕಾಚಾರ ಮಾಡಲಿಕ್ಕೆ ಶಿಫಾರಸು ಮಾಡಲಾದಂಥ ಪರಿಷ್ಕೃತ ಸೂತ್ರ ಏನಿದೆಯಲ್ಲ, ಅದಕ್ಕೆ ಆಯೋಗದ ಶಿಫಾರಸುಗಳನ್ನು ಸಂಪೂರ್ಣವಾಗಿ ಅಂಗೀಕಾರ ಮಾಡಲಾಗಿದೆ ಅನ್ನೋದು ಸ್ಪಷ್ಟತೆ ಇದೆ. ಅದಾದಮೇಲೆ ನೌಕರರ ಒಂದು ಸಾಮೂಹಿಕ ವಿಮಾ ಯೋಜನೆ, ಗ್ರೂಪ್ ಇನ್ಸೂರೆನ್ಸ್ ಏನಿದೆಯಲ್ಲ, GPF ಮತ್ತು GIA ಮತ್ತು ಇವಿರ್ತಾವಲ್ಲ, ಇವಕ್ಕೂ ಸಹಿತ ನೌಕರ ವಂತಿಗೆ ಹೆಚ್ಚಳದ ಪರಿಷ್ಕರಣೆ ಶಿಫಾರಸುಗಳನ್ನು ಏನು ಶಿಫಾರಸು ಮಾಡಲಾಗಿದೆ ಅದರಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಆ ಶಿಫಾರಸುಗಳನ್ನು ಸ್ಪಷ್ಟವಾಗಿ ಅಂಗೀಕಾರವನ್ನು ಮಾಡಲಾಗಿದೆ ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. 4ನೇ ಅನುಸೂಚಿಯಲ್ಲಿ ಇದೀಗ ತಾನೇ ಪ್ರಕಟಣೆಗೊಂಡಿರ್ತಕ್ಕಂಥ 4ನೇ ಅನುಸೂಚಿಯಲ್ಲಿ ಇದರಲ್ಲಿ ಯಾವ ಮೂಲ ವೇತನ, ಈಗ ಪ್ರಸ್ತುತ ಇರ್ತಕ್ಕಂತಹ ಮೂಲ ವೇತನಕ್ಕೆ ಈಗ ಯಾವ ಮೂಲ ವೇತನ ಫಿಟ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಲಾಗಿದೆ. ಆಮೇಲೆ ಇಲ್ಲಿ ಮೇಲ್ಗಡೆನೂ ಸಹಿತ ವೇತನ ಶ್ರೇಣಿಗಳಿದ್ದಾವೆ, ಪ್ರಸ್ತುತ ವೇತನ ಶ್ರೇಣಿ ಮತ್ತು ಪರಿಷ್ಕೃತವಾಗಿರ್ತಕ್ಕಂಥ ವೇತನ ಶ್ರೇಣಿ ಇದ್ದಾವೆ. ಇವುಗಳನ್ನು ಸಹಿತ ತಾವು ಗಮನಿಸಬೇಕಾಗುತ್ತೆ. ಈಗ ಪ್ರಸ್ತುತ ಇರ್ತಕ್ಕಂತಹ ಮೂಲ ವೇತನ ಬದಲಾವಣೆ ಆಗಿರ್ತಕ್ಕಂತಹ, ಅಂದರೆ ಪರಿಷ್ಕರಣೆ ಆಗಿರ್ತಕ್ಕಂತಹ ಮೂಲ ವೇತನ ಸಹಿತ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ಸಹಿತ ಈ 4ನೇ ಅನುಸೂಚಿಯಲ್ಲಿ ನಿನ್ನೆ ಪ್ರಕಟಣೆಗೊಂಡಿರ್ತಕ್ಕಂಥ ಮಾಹಿತಿಯಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಇಲ್ಲಿ ಇದು ಒಂದು ವೇತನ ಶ್ರೇಣಿ ಮತ್ತು ಇದು ಒಂದು ವೇತನ ಶ್ರೇಣಿ, ಇವುಗಳನ್ನು ತಾವು ಗಮನಿಸ್ಬೋದು. ಉದಾಹರಣೆಗೆ ನಾನು ಒಂದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇಲ್ಲಿ 17,000 ಇರ್ತಕ್ಕಂತಹ ಮೂಲ ವೇತನ ಪ್ರಸ್ತುತ ಈಗ ಅದು 27,000ಕ್ಕೆ ಪರಿಷ್ಕರಣೆಗೊಂಡಿದೆ. ಹೇಗೆ ಅನ್ನೋದ್ರ ಬಗ್ಗೆ ನಾನು ಈಗ ಆಲ್ರೆಡಿ ತಿಳಿಸಿದ್ದೀನಿ, ಮತ್ತು ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಉದಾಹರಣೆ ಸಹಿತವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದರಲ್ಲಿ ನೋಡಿ ತಾವು ತಿಳ್ಕೊಳ್ಬೋದು. ಅದರ ಒಂದು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ ಅನ್ನೋದನ್ನು ಹೇಳಿದ್ದೀನಿ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಪರಿಷ್ಕರಣೆ ಆಗಿರ್ತಕ್ಕಂತಹ ಮೂಲ ವೇತನವನ್ನು ಗಮನಿಸ್ಬೋದು. ಅದಾದಮೇಲೆ ಇಲ್ಲಿ ತಾವು ರೀಚ್ ಆದಮೇಲೆ ಇಲ್ಲಿ ಸ್ಟ್ಯಾಗ್ನೇಷನನ್ನು ಸಹಿತ ಕೊಡ್ತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾಗಿ ನಿರ್ದೇಶನ ಮಾಡಲಾಗಿದೆ. ಇಲ್ಲಿ ಬದಲಾವಣೆ ಆಗಿರ್ತಕ್ಕಂತಹ ಪರಿಷ್ಕೃತವಾಗಿರ್ತಕ್ಕಂತಹ ಮೂಲ ವೇತನ ಮತ್ತು ವೇತನ ಶ್ರೇಣಿ ಎಲ್ಲವೂ ಸಹಿತ ಈ 4ನೇ ಅನುಸೂಚಿಯಲ್ಲಿ ನಿನ್ನೆ ಬಿಡುಗಡೆಗೊಂಡಿರ್ತಕ್ಕಂಥ ಪುಸ್ತಕದಲ್ಲಿ 4ನೇ ಅನುಸೂಚಿಯಲ್ಲಿ ಸ್ಪಷ್ಟವಾಗಿ ನೀಡಲಾಗಿದೆ ಸ್ನೇಹಿತರೆ. ಅದರಲ್ಲಿ ತಾವು ಸ್ಪಷ್ಟವಾಗಿ ನಿಮ್ಮ ಮೂಲ ವೇತನ ಈಗ ಪ್ರಸ್ತುತ ಎಷ್ಟಿದೆ, ಈಗ ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಾವು ಮಾಹಿತಿಯನ್ನು ತಿಳ್ಕೊಳ್ಬೋದು ಸ್ನೇಹಿತರೆ. ನಿಧಾನವಾಗಿ ನಾನು ಇದನ್ನು ಸ್ಲೈಡ್ ಮಾಡ್ತಾ ಇದ್ದೀನಿ. ತಾವು ಇದನ್ನು ಸ್ಟಾಪ್ ಮಾಡಿಕೊಂಡು, ಈ ಒಂದು ವಿಡಿಯೋವನ್ನು ಸ್ಟಾಪ್ ಮಾಡಿಕೊಂಡು ನಿಮ್ಮ ಮೂಲ ವೇತನವನ್ನು ಸಹಿತ ಗಮನಿಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸ್ನೇಹಿತರೆ. ಇದು ಒಂದು ನಿನ್ನೆ ಹೊರಡಿಸಿರ್ತಕ್ಕಂಥ ಆರ್ಥಿಕ ಇಲಾಖೆಯಿಂದ ಅಧಿಕೃತವಾಗಿ ಹೊರಡಿಸಿರ್ತಕ್ಕಂಥ ಒಂದು ಫಿಟ್ಮೆಂಟಿನ ಒಂದು ಕಾಪಿ ಸ್ನೇಹಿತರೆ. ಹಾಗಾಗಿ ಇನ್ನೂ ಒಂದು ಮಾಹಿತಿ, ಇನ್ನೂ ಒಂದು ಪುಸ್ತಕ, ಇನ್ನು ಮತ್ತು ಎಲ್ಲ ಮಾಹಿತಿಯನ್ನು ಒಳಗೊಂಡಂತಹ, ಅಂದರೆ ಫಿಟ್ಮೆಂಟನ್ನು ಯಾವ ರೀತಿಯಾಗಿ ಫಿಟ್ಮೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮತ್ತು ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಇನ್ನೂ ಒಂದಿಷ್ಟು ಮತ್ತೊಂದು ಪುಸ್ತಕ ಹೊರಬರ್ತಾ ಇದೆ. ಅದರ ಬಗ್ಗೆ ಸಾಕಷ್ಟು ಉದಾಹರಣೆ ಸಹಿತವಾಗಿ ಸಾಕಷ್ಟು ಮಾಹಿತಿ ಅದರಲ್ಲಿ ಇರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಿಮ್ಮ ಮೂಲ ವೇತನವನ್ನು ತಾವು ಗಮನಿಸ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಎಲ್ರಿಗೂ ನಮಸ್ಕಾರ.